ನಾನು ಥರ್ಡ್. ಇದು ಕನ್ನಡ ಫಿಲ್ಮ್ ಆಕ್ಟ್ರೆಸ್ ಮನೆಯದ್ದು ಚೇರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಎಲ್ಲ ಮನೆ ತೋರಿಸ್ತೀನಿ. ಎಲ್ಲ ಮನೆ ತೋರಿಸ್ತೀರಾ? ಬೆಡ್ತರ ಒಂದು ಹಾಕಿದ್ದೀವಿ. ಇಲ್ಲಿ ನಾವು ಸೋಫಾ ತಗೊಂಡಿಲ್ಲ, ಅಂದರೆ ನಮ್ಮದು ಇದು ಸ್ವಂತ ಮನೆ ಎಲ್ಲ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಬಟ್ ಸ್ವಂತ ಮನೆ ಎಲ್ಲ, ಇದು ಬಾಡಿಗೆ ಮನೆ. ಈ ಚೇರ್ ಬಗ್ಗೆ ಗೊತ್ತಾ ನಿಮಗೆ? ಈ ಚೇರು ಏನು ಗೊತ್ತು? ಚೇರು ಯಾರ್ದು? ಯಾಕಂದ್ರೆ ಇವ್ರದು ಯಾರು? ದೊಡ್ಡಂಟಿ ಅಲ್ಲ, 2008ರಲ್ಲಿ ಕೊಡಗಲ್ಲಿ ಜಲಪ್ರಳಯ ಆಗುತ್ತಲ್ಲ, ಆಗ ನಮ್ಮ ಅಮ್ಮನವ್ರದ್ದು ಮನೆ ಎಲ್ಲ ಹೋಗಿರುತ್ತೆ. ಆವಾಗ ಅಮ್ಮನವರು ಉಡುಪಿಗೆ ಬರ್ತಾರೆ, ಅಂದರೆ ನಾವಲ್ಲಿರ್ತೀವಿ ಉಡುಪಿಯಲ್ಲಿ, ಅಲ್ಲಿ ಬರ್ತಾರೆ. ಆವಾಗ ಇದೆಲ್ಲ ಆ್ಯಕ್ಟ್ರೆಸ್ ವಿನಯ್ ಪ್ರಸಾದ್ ಇದ್ದಾರಲ್ವ, ಅವರ ಅಮ್ಮನ ಮನೆಯಿಂದ ಕೊಟ್ಟಿದ್ದು. ಇಲ್ಲಿ ಫುಲ್ ಸೆಟ್ ಇತ್ತು, 2 ಚೇರು, ಒಂದು ಸೋಫಾ ಎಲ್ಲ ಇತ್ತು. ಇದು ಅವರ ಅಮ್ಮನ ಮನೆ ಇರೋದು ಉಡುಪಿಯಲ್ಲಿ. ಒಂದು ಚೇರ್ನ ನಮ್ಮ ಜೊತೆ ತಗೊಂಡ್ಬಂದಿರ್ತೀವಿ ಬ್ಯಾಂಗ್ಳೂರಿಗೆ. ಇನ್ನು ಉಳಿದ ಇದರ ಸೆಟ್ ಎಲ್ಲ ಅಮ್ಮನವ್ರ ಜೊತೆನೇ ಇದೆ. ಅಮ್ಮನವರು ಈಗ ಗೌರ್ಮೆಂಟ್ ಅವರು ಕೊಟ್ಟಿರುವ ಗೋಳಿಪಟ್ಟೆ ಮನೆಯಲ್ಲಿದ್ದಾರೆ. ಸೊ ಅದು ಎಲ್ಲ ಅಲ್ಲೇ ಇದೆ, ಎಲ್ಲನೂ ಚೆನ್ನಾಗಿದೆ. ಇದು ನಮ್ಮ ಟಿವಿ. ಇದು ನಮ್ಮ ಟಿವಿ ಹಳೇದಿದು ಮಣಿಪಾಲ್ ಬಣೇರ್ಕಟ್ಟೆ ಇರ್ತಿದ್ದು ಟಿವಿ. ಹಾಗೆ ಇಲ್ಲಿ ಕೆಲವು ವಸ್ತುಗಳಿದೆ ನೋಡಿ. ಒಂದು ನಿಮಿಷ, ನನ್ನ ಫೋಟೋ ಕಾಣಿಸ್ತಾ ಇದೆಯಲ್ಲ, ಒಂದು ನಿಮಿಷ ಓಪನ್ ಮಾಡ್ತೀನಿ, ಒಂದು ನಿಮಿಷ. ಇದು ಫೋಟೋ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮದು ಮದುವೆಗಿಂತ ಮುಂಚೆ ಇದ್ದ ಫೋಟೋ ಇದು ಫೋಟ್ ಇದಲ್ವ, ಇದು ಆರ್ಯ ಮಾಡಿದ ಫಸ್ಟ್ ಫೋಟ್ ಇದಕ್ಕೆ ನಾನು ಮತ್ತು ಆರ್ಯ ಸೇರಿ ಇಬ್ಬರು ಸೇರಿ ಪೇಂಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದು ಚೆನ್ನಾಗಿರಲಿ ಅಂತೇಳಿ ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಹಾಗೆ ಈ ಫೋಟೋನ ನನಗೆ ಮದುವೆಗೆ ನಮ್ಮದು ಫ್ರೆಂಡ್ ಒಬ್ಬರು ಫ್ರೇಮ್ ಮಾಡಿ ಕೊಟ್ಟಿದ್ದು. ಹಾಗೆ ಇಲ್ಲಿ ನೋಡಿ ಪ್ರೊಫೆಸರ್ ಕೊಟ್ಟ ಬೈಕ್ ಇದೆ, ಅದರ ಆರ್ಯ ಮೂಡ್ಬಿಟ್ಟಿದ್ದಾನೆ. ಹಾಗೆ ಇಲ್ಲಿ ಮೇಲೆ ಈ ಕಡೆ ಬಂದರೆ ಇದೊಂದು ಪೇಂಟಿಂಗ್ ನಾನು ಸುಮ್ಮನೆ ಮಾಡಿಟ್ಟಿದ್ದು ಟೈಮ್ ಇದ್ದಾಗ. ಹಾಗೆ ಇಲ್ಲಿ ಏನೋ ಇದೆ, ಒಂದು ನಿಮಿಷ, ಇಲ್ಲಿ ಮಣಿಪಾಲ್ದು ಕಪ್ ಇದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕೊಡಗು ಗೌಡ ವಿದ್ಯಾಸಂಘದವರು 2021ರಲ್ಲಿ PhD ಆದಾಗ ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದು ಇದು. ಆಮೇಲೆ ಇಲ್ಲಿ ಮೇಲೆ ಅಷ್ಟೇನು ಇಲ್ಲ, ಇಲ್ಲಿ ಕೆಲವು ಪೇಂಟಿಂಗ್ಗಳೆಲ್ಲ ಮಾಡಿಟ್ಟಿದ್ದೀವಿ. ಹಾಗೆ 2 ಫೋಟೋಸ್ ಇದೆಲ್ಲ, ಅದು ಹಸ್ಬೆಂಡಿಗೆ ಕ್ರೈಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಕೊಟ್ಟಿರೋದು, ಒಂದು ಅಲ್ಲಿದ್ದು ಫೇರ್ವೆಲ್ ಆದಾಗ ಕೊಟ್ಟಿರೋದು. ಆಮೇಲೆ ಇದು ಹಾಲ್ ಆಯಿತು. ಇಲ್ಲೇ ಎಲ್ಲಿ ಹೋಗೋಣ? ಆ ರೂಮಿಗೆ ಹೋಗೋಣ. ಓಹೋ, ಈ ರೂಮಲ್ಲಿ ಏನಿದೆ? ಸೈಕಲ್ ಇಟ್ಟಿದ್ವಿ. ಸೈಕಲ್ ಇದೆ. ಯಾವ ಸೈಕಲ್ ಅದು? ಮರಿನ್ ಸೈಕಲ್ಲು. ಅಷ್ಟು ಓಡಿಸಲ್ಲ, ಹಂಗೆ ಒಳಗೆ ಇಟ್ಟಿದ್ದೀವಿ. ನಾನು ಇದನ್ನ ಇಟ್ಕೊಂಡು ಹಿಂಗೆ ಓಡಿಸ್ತೀನಿ. ನಾನು ಓಡಿಸ್ತೇನೆ ಮನೆ ಒಳಗೆ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ವಸ್ತುಗಳು. ಇದು ಆರೆಲ್ಲೂ ಸ್ಟಡಿ ಟೇಬಲ್ಲು. ಆಮೇಲೆ ಟೇಬಲ್ ಅಲ್ಲಿತ್ತು, ಒಂದು ಇಲ್ಲಿ ಸೆಟ್ ಮಾಡಿದೆ. ಮತ್ತೆ ಅಲ್ಲಿ ಒಂದಷ್ಟು ತನಕ ಎಲ್ಲ ಇತ್ತು. ಆಮೇಲೆ ಅಮ್ಮ ಏನು ಮಾಡ್ತು, ಅಲ್ಲಿ ತಂದು ಹಾಕ್ಬಿಡ್ತು. ಅದಕ್ಕೆ ವಾಪಸ್ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಟೇಬಲ್ನ. ಇಲ್ಲಿ ನೋಡಿ, ಆರೆಲ್ಲ ಸ್ಕೂಲಲ್ಲಿ ಮೇಡಮ್ನವರೆಲ್ಲ ಮಾಡಿ ಕೊಟ್ಟಿರ್ತಾರೆ, ಅದೆಲ್ಲ ಹಾಗೆ ಜೋಡಿಸಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಟೇಬಲ್ ಹಾಕಿದ್ದೀವಿ. ಇಲ್ಲಿ ಐರನ್ ಕೂಡ ಇಲ್ಲೇ ಮಾಡ್ಕೊತೀವಿ ನಾವು. ಇಲ್ಲಿ ಏನಾದರೂ ಕೆಲಸ ಇದ್ದರೆ ಇಲ್ಲೇ ಮಾಡ್ಕೊತೀವಿ. ಇದು ಚೇರದ್ದು, ಇದು ಟೇಬಲ್ದು ಒಂದು ಕಥೆ ಇದೆ. ಈ ಟೇಬಲ್ ನಮಗೆ ಮಣಿಪಾಲಲ್ಲಿದ್ದಾಗ ಅದೇ ಸೇಮ್ ಟೈಮ್ ಆವಾಗಲೇ ನೀತಾ ಮೇಡಮ್ ಅಂತ ನಮ್ಮದು HOD ಆಗಿದ್ದರು, ನೀತಾ ಇನಾಮ್ದಾರ್ ಅಂತ, ಅವರು ಕೊಟ್ಟಿದ್ದು. ಬೇಕಾದ್ರೆ ತಗೊಂಡೋಗಿ ಯೂಸ್ ಆಗುತ್ತೆ ಅಂತೇಳಿ. ಹಾಗೆ ಇದು ಚೇರ್ ಮತ್ತು ಟೇಬಲ್ ಅವ್ರದ್ದು. ಇದು ಮಣಿಪಾಲಿಂದ ನಾವು ಇಲ್ಲಿ ಬ್ಯಾಂಗ್ಳೂರಿಗೆ ಬರುವಾಗ ಇಲ್ಲಿ ತೊಗೊಂಬಂದಿದ್ದೀವಿ. ಹಾಗೆ ಇದೆಲ್ಲ ಸ್ಟಡಿಗೆಲ್ಲ ಇದನ್ನು ಯೂಸ್ ಮಾಡ್ತೀವಿ ನಾವು. ಆ ಟೈಮಲ್ಲಿ ನಮಗೆ ತುಂಬ ಜನ ಇದೇ ಥರ ಹೆಲ್ಪ್ ಮಾಡಿದರು. ಈ ರೂಮಲ್ಲಿ ಬಂದರೆ ಇದು ಒಂಥರ ಸಂತೆ ರೂಮು. ಎಲ್ಲ
ಏನೆಲ್ಲ ಬೇಡ ಎಲ್ಲ ತಗೊಂಬಂದಿಲ್ಲ ಇವಿ ಏನೆಲ್ಲ ಪೇಪರ್ಗಳು ಒಂದು ಆಟ ಆಡೋದು ಚೆಸ್ ಅಂತ ಹೇಳಿ ಚೆಸ್ ಆಟ ಬೋರ್ಡ್ ಇದೆ ಅದು ಕೆಲವು ಆಡ್ತಾನೆ ಇಲ್ಲಿ ನೋಡಿ ಆನೆಯಲ್ಲಿ ಕೆಲವು ವೆಹಿಕಲ್ಗಳೆಲ್ಲ ಇದೆ ಇದು ರಿಮೋಟ್ ಕಾರ್ ಈ ಬರ್ತಡೇ ಕೊಟ್ಟಿರೋದು ಅದು ಕೆಲವು ಕಾರುಗಳಿದೆ ಅದಕ್ಕಿಂತ ಮೊದಲು ತಗೊಂಡೋಗಿತ್ತು. ಆಮೇಲೆ ಇಲ್ಲಿ ಆನೆಯಲ್ಲಿ ಬ್ಯಾಟು ಅದು ಇದೆಲ್ಲ ವೇಸ್ಟ್ ಅದೆಲ್ಲ ಇಟ್ಟಿದ್ದೀವಿ ಇಲ್ಲಿ ಬಟ್ಟೆಗಳು ಇಲ್ಲಿ ನಮ್ಮ ಶೂಸ್ಗಳೆಲ್ಲ ಇಟ್ಟಿದ್ದೀವಿ ಯಾಕಂದರೆ ಹೊರಗಡೆ ನಮ್ಮದು ತೋರಿಸಿದಿರಲ್ಲ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದಿರ ಬೇಡ ಬೇಡ ತೋರಿಸಿ ನೈಸ್. ಆಮೇಲೆ ಯಾಕೆ ಇದನ್ನು ಒಳಗೆ ಇಟ್ಟಿದ್ದೀವಿ ಅಂತ ನೀವು ಕೇಳ್ಬೋದು, ಬಟ್ ಅದು ಒಂದು ರೀಸನ್ ಇದೆ. ನಮ್ಮದು ಹಳೆ ಅಪಾರ್ಟ್ಮೆಂಟಲ್ಲಿ ಒಂದು 4,000 ಒಂದು 3,000 ಶೂಸ್ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಮಿಸ್ ಆಗೋದು ಬೇಡ ಅಂತೇಳಿ ಚೆನ್ನಾಗಿರೋ ಶೂಸ್ಗಳೆಲ್ಲ ಒಳಗೆ. ಇಲ್ಲೊಂದು ಬಾತ್ರೂಮ್ ಇದೆ, ಈ ರೂಮಲ್ಲಿ ತೋರಿಸಿದ್ಮೇಲೆ ಈ ರೂಮಲ್ಲಿ ಇನ್ನೊಂದು ಬಾತ್ರೂಮ್ ಇದೆ. ಆಮೇಲೆ ಇದು ದೊಡ್ಡ ಹಾಲು ದೇವ್ರ ರೂಮಿಗೆ ಹೋಗೋಣ. ಇದು ನಮ್ಮದು ಸಣ್ಣ ದೇವ್ರ ರೂಮು. ಇದು ನಂದು ಸ್ಕೂಲಲ್ಲಿ ಕೊಟ್ಟಿರೋ ದೀಪ, ಸ್ಕೂಲಲ್ಲಿ ಕೊಟ್ಟಿದ್ದು 5 ವರ್ಷ ದೀಪಾವಳಿಗೆ, ಇದು ಈ ವರ್ಷ ದೀಪಾವಳಿಗೆ. ಓಕೆ, ಅದೆಲ್ಲ ಯೂಸ್ ಮಾಡ್ತಾ ಇದ್ವಿ ನಾವು. ಇದು ನಮ್ಮದು ದೇವ್ರ ರೂಮು. ಎಸ್ ಬನ್ನಿ. ನೆಕ್ಸ್ಟ್ ನಾವು ಏನದು ನಮ್ಮ ಬೆಡ್ರೂಮಿಗೆ. ಎಸ್, ಇದೊಂದು ವಾಶ್ರೂಮ್. ಆಮೇಲೆ ಇದು ಒಂದು ನಮ್ಮದು ಬೆಡ್ರೂಮ್. ಇದು ನನ್ನ ಬೆಡ್ರೂಮು. ಇಲ್ಲಿ ನಾನು ಸ್ವಲ್ಪ ಮಲಗ್ತೀನಿ, ಅಲ್ಲಿ ಆನೆಯಲ್ಲಿ ಸ್ವಲ್ಪ ಮಲಗ್ತೇನೆ. ಇದು ನೆಟ್ಟು ನೋಡಿ ಚೆನ್ನಾಗಿದೆ. ನೀವು ಯಾಕಂದ್ರೆ ಅದು ಜಾಸ್ತಿ ಸೊಳ್ಳೆ ಬರ್ತಿತ್ತು, ಆದ್ರೆ ನಂಗೆ ನಿದ್ರೆ ಬರ್ತಾ ಇರ್ಲಿಲ್ಲ. ಅದು ಬೇರೆ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತ, ಅದಕ್ಕೆ ಸ್ವಲ್ಪ ಏನ್ ಮಾಡೋಣ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ತಗೊಂಡ್ವಿ. ನೋಡಿ ಇದು ಮಚ್ಚು ಇವನ ಹೆಸರು ಏನು? ಇವನ ಹೆಸರು ಅಥರ್ವ. ಇವನು ಅಥರ್ವ, ನಮ್ಮ ಮೊದಲನೇ ಮಗ, ಫಸ್ಟ್ ಮಗ ಇವನೇ. ಅದ್ರ ಹೆಸರು ಚಿಪ್ಪಿ. ಇದು ಅಥರ್ವ, ಇದು ನಮ್ಮ ಬೆಡ್ಡು. ಇಲ್ಲಿ ನೋಡಿ ನಮ್ಮ ಬೆಡ್ಡು, ಅದು ಸೆಕೆಂಡ್ ಮಗು. ನೀನು ನನ್ನ ಥರ್ಡ್ ಮಗು. ಓಕೆ, ಇಲ್ಲಿ ನೋಡಿ ನಮ್ಮದು ಬೆಡ್ರೂಮ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ ಅಂತ. ನೋಡಿ ಇದು ನಮಗೆ ಮೇನ್ ತುಂಬ ಖುಷಿ ಅಂದರೆ ಇದು ನೋಡಿ, ಇಲ್ಲಿ ಓಪನ್ ಮಾಡಿಬಿಟ್ರೆ ಇಲ್ಲೆಲ್ಲ ಇದು ನವಿಲುಗಳೆಲ್ಲ ವಾಕ್ ಮಾಡ್ತಾ ಇರುತ್ತೆ. ಇದು ಆಶ್ರಮ. ಇದಕ್ಕೆ ನಮಗೆ ತುಂಬ ಇಷ್ಟ ಈ ಪ್ಲೇಸಲ್ಲಿ ನಾವು ತುಂಬ ಇಷ್ಟ ಆಗಿದೆ ಅಂದರೆ ಇದಕ್ಕೆ. ಇಲ್ಲಿ ನೋಡಿ, ಇದು ನಮ್ಮದು ಬೆಡ್ರೂಮ್ ಅಲ್ವಾ. ಇಲ್ಲಿ ವಾರ್ಡ್ರೂಮ್ ಎಲ್ಲ ಇದೆ. ಈ ನೆಟ್ ತುಂಬ ಚೆನ್ನಾಗಿದೆ ಅದು, ಆಯಿತಾ. ಅಂದರೆ ಮಕ್ಕಳೆಲ್ಲ ಇರುವಾಗ ನೋಡಿ ಈ ಥರ ಇದನ್ನು ಹಾಕ್ಬೋದು. ಈ ಥರ ಹಾಕ್ಬಿಟ್ಟು ಇದನ್ನು ತೆಗೆದ್ಬಿಟ್ಟು ಹಿಂಗೆ ಹಿಪ್ ಹಾಕ್ಬಿಟ್ರೆ ಫುಲ್ ಕವರ್ ಆಗಿಬಿಡುತ್ತೆ. ಎರಡು ಸೈಡಿಲ್ಲ, ಇಲ್ಲಿ ಈ ಥರ ಸೈಡಿಂದನೂ ಈ ಥರ ಸೈಡಿಂದನೂ ಇದೆ. ನೋಡಿ ಇಲ್ಲಿ 2 ಸೈಡ್ ಇದೆ. ನೀವು ಬೇಕಾದರೆ ಇದೆಲ್ಲ ತಗೋಬೋದು. ನಾವು ಅಮೆಝಾನಲ್ಲಿ ಎಲ್ಲ ತಗೊಂಡಿದ್ದು, ಅದ್ರ ಲಿಂಕ್ ಅಮೆಝಾನಲ್ಲಿ ತಗೊಂಡಿದ್ದು. ನಾವು ಲಿಂಕ್ ಕೊಟ್ಟಿರ್ತೀವಿ, ನೀವು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಬೇಕಾದರೆ ಬೈ ಮಾಡ್ಬೋದು. ಎಸ್ ಬನ್ನಿ. ಇದು ನಮ್ಮದು ಟೇಬಲ್ಲು, ಡೈನಿಂಗ್ ಟೇಬಲ್. ಇದು ಓನರ್ ಅಲ್ಲ ಒಂದು ಟೇಬಲ್ಲು. ಓಕೆ, ನಾವು ಜಾಸ್ತಿ 3 ಜನರು ಜಾಸ್ತಿ ಇರೋದಂದರೆ ಈ ಗ್ರೀನ್ ಮ್ಯಾಟಲ್ಲಿ ತಿನ್ನೋದು, ಊಟ ಮಾಡೋದು. ಈ ಟೇಬಲ್ ಅಷ್ಟು ಯೂಸ್ ಮಾಡೋದು, ಇಲ್ಲೇ ಇರ್ತೀವಿ ಕೂತ್ಕೊಂಡು ಬರೆಯೋದು ಮಾಡೋದು, ಆಮೇಲೆ ಆಟ ಆಡೋದು ಎಲ್ಲ ಈ ಗ್ರೀನ್ ಮ್ಯಾಟಲ್ಲೇ ಜಾಸ್ತಿ ನಮ್ಮದೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿಂದ ನೋಡಿ ಮಾತಾಡ್ತಾಳೆ ಚೆನ್ನಾಗಿ. ಇಲ್ಲ, ಇದು ಅಡುಗೆ ರೂಮು. ಇದು ನಮ್ಮ ಅಡುಗೆ ರೂಮು, ನನ್ನ ಫೇವ್ರೆಟ್ ಪ್ಲೇಸ್. ನಾನು ಜಾಸ್ತಿ ಟೈಮ್ ಇಲ್ಲೇ ಇರೋದು.
ಇದು ನಮ್ಮದು ಫ್ರಿಜ್ಜು. ಹಿಂಗ್ ಮಾಡ್ಕೊಂಡು ಬನ್ನಿ ನಾನು ಜಾಸ್ತಿ ಟೈಮ್ ಇರೋದು ಇಲ್ಲೇ. ಇದು ಮೋಸ್ಟ್ ಫೇವ್ರೆಟ್ ಪ್ಲೇಸ್ ನಮ್ಮದು ಬಾಲ್ಕನಿಯಲ್ಲಿ ಬಂದ್ಬಿಟ್ಟು ನೋಡಿ ನನ್ನ ಪುದೀನ ಗಿಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇದು ಏನಂತಾರೆ ಗಾಳಿ ಸೊಪ್ಪು ಅಂತಾರೆ. ಇದು ರಾತ್ರಿ ಎಲ್ಲ ಕೈಕಾಲೆಲ್ಲ ಬಂದರೆ ಮಕ್ಕಳಿಗೆಲ್ಲ ಉತ್ತಾರೆ. ಇದು ಬಸಳೆ ಗಿಡ, ಅದೇನು ಮಣ್ಣು ಪ್ಲ್ಯಾಂಟ್. ಗೈಸ್ ಫ್ರೆಂಡ್ಸ್, ಗಾಳಿ ಸೊಪ್ಪು ಏನಾದ್ರು ಬಿದ್ದರೆ ಅಲ್ಲ, ಅದು ಕೈಕಾಲು ಎಳುತ್ತಾ ಬಂದರೆ ಮಾತ್ರ. ಬಂದ್ರೆ ಇದು ನಮ್ಮದು ಫ್ರೆಂಡ್ ವ್ಯೂ ಅಪಾರ್ಟ್ಮೆಂಟ್. ನೋಡಿ ಸರ್ಕಾರಿ ಒಂದು ಬಂದಿದ್ದಾರೆ ಇಲ್ಲಿ ನೋಡಿ. ಇದು ಆಶ್ರಮದ ಫುಲ್ ಈ ಕಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಿಗ್ಗೆ ಇಲ್ಲಿ ಕೂತ್ರೆ ಫ್ರೆಶ್ ಗಾಳಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ.